ಹಲೋ ಗೈಸ್, ನಾನು ನಿಮ್ಮ ವಿನಯ್. ನೀನು ನೋಡ್ತಿದ್ದೆ ವಿನಯ್ ಟೆಕ್ಝೋನ್ ಚಾನಲ್. ಯೂಟ್ಯೂಬಿಂದ ಯಾವ್ಯಾವ ರೀತಿ ಅರ್ನಿಂಗ್ಸ್ನ ಮಾಡ್ಬೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯೂಟ್ಯೂಬಿಂದ ನೀವು 3 ಥರ ಅರ್ನಿಂಗ್ನ ಮಾಡ್ಕೋಬೋದು. ಸೊ ಬರೀ ಒಂದು ಯೂಟ್ಯೂಬ್ ಚಾನಲ್ ಇದ್ದರೆ ಸಾಕು, ನಿಮಗೆ 3 ರೀತಿ ನೀವು ಅರ್ನಿಂಗ್ನ ಮಾಡ್ಬೋದು. ಅದು ಯಾವ ರೀತಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಒನ್ ಏನಪ್ಪ ಅಂತಂದರೆ, ಯೂಟ್ಯೂಬಿಂದನೇ ಅರ್ನ್ ಮಾಡ್ಬೋದು. ಏನಪ್ಪ ಅಂತಂದರೆ ನೋಡಿ, ಈಗ ನೀವೊಂದು ಯೂಟ್ಯೂಬಲ್ಲಿ ವಿಡಿಯೋಸನ್ನು ಹಾಕೋ ಮುಖಾಂತರ ನೀವೇನಾದರೂ ಕ್ರಿಯೇಟಿವಿಟಿ ತೋರಿಸಿ, ಲೈಕ್ ತುಂಬ ಚೆನ್ನಾಗಿರುವಂಥ ವೀಡಿಯೋಸು, ವ್ಲಾಗ್ಸು, ಅಥವಾ ನಿಮಗೆ ಮ್ಯೂಸಿಕಲ್ಲಿ ಇಂಟ್ರೆಸ್ಟ್ ಇದ್ದರೆ, ಅಥವಾ ನೀವೇನಾದರೂ ಡ್ರಾಯಿಂಗ್ ಮಾಡ್ತಾಯಿದ್ರೆ, ಸುಮಾರು ರೀತಿ ಅರ್ನಿಂಗ್ಸ್ ಇದೆ. ಇವಾಗ ಟೀಚಿಂಗ್ ಕೂಡ ಆನ್ಲೈನಲ್ಲೇ ಆಗೋದ್ರಿಂದ ನೀವು ಟೀಚಿಂಗ್ ಕೂಡ ಮಾಡ್ಬೋದು ಯೂಟ್ಯೂಬಲ್ಲಿ. ಸೊ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಹಾಕೋ ಮುಖಾಂತರ ಅದಕ್ಕೆ ಆ್ಯಡ್ಸ್ ರನ್ ಆಗುತ್ತೆ. ಸೊ ಯೂಟ್ಯೂಬರಲ್ಲಿ ಆ್ಯಡ್ಸ್ನ ರನ್ ಮಾಡ್ತಾರೆ, ಅಲ್ಲಿಂದ ನೀವು ದುಡ್ಡನ್ನು ಅರ್ನ್ ಮಾಡ್ಬೋದು. ಸೊ ಅದಕ್ಕೂ ರೂಲ್ಸ್ ಇದೆ. ಏನಪ್ಪ ಅಂತಂದರೆ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ಅವರ್ಸ್ ವ್ಯೂಸ್ ಕಂಪ್ಲೀಟ್ ಆಗಿರಬೇಕು. ಆವಾಗ ಮೋಟಿವೇಶನ್ ಆನ್ ಆಗುತ್ತೆ, ಆವಾಗ ನೀವು ದುಡ್ಡನ್ನು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಇದು ಮೊದಲನೇ ಮೆಥಡ್ಡು ಯೂಟ್ಯೂಬಿಂದ ಅರ್ನ್ ಮಾಡೋದು. ಸೊ ಸೆಕೆಂಡ್ ಏನಪ್ಪ ಅಂತಂದರೆ ಅಫಿಲಿಯೇಟ್ ಮಾರ್ಕೆಟಿಂಗ್. ನೋಡಿ, ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ನೋಡಿ. ಸೊ ಆ ರೀತಿ ನೀವು ಕೂಡ ಅಮೆಝಾನ್ದಾಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಸೊ ತುಂಬ ಆ್ಯಪ್ಸ್ಗಳಿವೆ. ಸೊ ಅದರದ್ದು ಅಫಿಲಿಯೇಟ್ ಲಿಂಕ್ಗಳನ್ನು ನೀವು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಆಗಿರ್ಬೋದು ಅಥವಾ ಯಾರಿಗಾದ್ರೂ ರೆಕಮೆಂಡ್ ಮಾಡೋ ಮುಖಾಂತರ ನೀವು ದುಡ್ಡನ್ನು ಅರ್ನ್ ಕೂಡ ಮಾಡ್ಬೋದು. ನೋಡಿ, ಇವಾಗ ನಂದು ಅಮೆಝಾನ್ ಅಫಿಲಿಯೇಟ್ ಲಿಂಕ್ ಇದೆ, ಬಟ್ ನಾನು ಇವಾಗ ತೋರಿಸ್ತೀನಿ. ನಾನು ಅಮೆಝಾನಿಂದ ನಾನು ಎಷ್ಟನ್ನು ಇವಾಗ ಸದ್ಯಕ್ಕೆ ಎಷ್ಟು ಅರ್ನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಪೂರ್ತಿಯಾಗಿ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ ನಾನು ಈ ಥರ ಅರ್ನಿಂಗ್ಸ್ ಎಲ್ಲ ತೋರಿಸೋ ಹಾಗಿಲ್ಲ. ಅದಕ್ಕೆ ಅಷ್ಟೊಂದು ಮರ್ಜ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ಅರ್ನ್ ಮಾಡ್ಬೋದು ಅಫಿಲಿಯೇಟ್ ಮಾರ್ಕೆಟಿಂದ. ಸೊ ಅಫಿಲಿಯೇಟ್ ಲಿಂಕ್ನ ಯಾವ ರೀತಿ ಅಕೌಂಟ್ನ ಓಪನ್ ಮಾಡೋದು ಅಂತ ನಿಮಗೆ ಗೊತ್ತಿಲ್ಲ ಅಂತಂದರೆ, ಅಥವಾ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನೀವೇನಾದರೂ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಏನಾದರೂ ಕೇಳಿದ್ರೆ, ಸೊ ತುಂಬ ಜನ ಏನಾದರೂ ಕೇಳಿದ್ರೆ ಯಾವ ರೀತಿ ಅಫಿಲಿಯೇಟ್ ಮಾರ್ಕೆಟ್ ಲಿಂಕ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ, ಸೊ ನಾನು ಅದನ್ನು ವಿಡಿಯೋನ ಮಾಡಿ ಹಾಕ್ತೀನಿ ಮುಂಬರುವ ವಿಡಿಯೋಗಳಲ್ಲಿ. ಸೊ ಇದು ಸೆಕೆಂಡ್ ಮೆಥಡ್, ಯೂಟ್ಯೂಬಿಂದ ಅರ್ನ್ ಮಾಡೋದು ಹಾಗೂ ಅಫಿಲಿಯೇಟ್ ಲಿಂಕ್ನ ಅದರಲ್ಲಿ ಹಾಕಿಬಿಟ್ಟು ಯಾವ ರೀತಿ ಅರ್ನ್ ಮಾಡೋದು. ಸೊ ಅಫಿಲಿಯೇಟ್ ಲಿಂಕ್ ಹಾಕೋ ಮುಖಾಂತರ ನಿಮಗೆ ಸಬ್ಸ್ಕ್ರೈಬರ್ಸ್ ಇಷ್ಟೇ ಇರಬೇಕು ಅಷ್ಟೇ ಇರಬೇಕು ಅಂತೇನಿಲ್ಲ. ಯಾವ ರೀತಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾರೆ ಅದಕ್ಕೆ ಇಷ್ಟಿಂತ ಕಮಿಷನ್ನು ಅಲ್ಲಿ ಬಂದು ನಿಮಗೆ ಇದು ಅಫಿಲಿಯೇಟ್ ಲಿಂಕು ಅಕೌಂಟಲ್ಲಿ ಬರುತ್ತೆ. ನೀವು ಈ ವಿಡ್ರಾ ಕೂಡ ಮಾಡ್ಕೋಬೋದು. ಸೊ ಥರ್ಡ್ ಮೆಥಡ್ ಏನಪ್ಪ ಅಂತಂದರೆ ಸ್ಪಾನ್ಸರ್ಸ್. ಸೊ ನೋಡಿ, ನಿಮಗೆ ವ್ಯೂಸ್ ತುಂಬ ಚೆನ್ನಾಗಿ ಬರ್ತಾ ಇದೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ದಾರೆ, ಸೊ ತುಂಬ ಚೆನ್ನಾಗಿ ನಿಮಗೆ ರೀಚ್ ಆಗ್ತಾ ಇದೆ, ತುಂಬ ಜನ ನಿಮ್ಮ ಮಾತು ಕೇಳ್ತಾರೆ, ನೀವು ಮಾತಾಡೋ ಮಾತು ಆಗಿ ಅಥವಾ ನೀವು ಹೇಳೋ ಒಂದು ರೀತಿನ ಕೇಳ್ತಾರೆ ಜನ ಅಂದ ತಕ್ಷಣ ತುಂಬ ಜನ ಕಂಪ್ನಿಗಳು ನಿಮಗೆ ಸ್ಪಾನ್ಸರ್ ಕೂಡ ಮಾಡ್ತಾರೆ. ಸ್ಪಾನ್ಸರ್ ಮುಖಾಂತರ ನೀವು ಅರ್ನ್ ಕೂಡ ಮಾಡ್ಬೋದು. ಸೊ ಈ 3 ಮೆಥಡ್ಗಳಲ್ಲಿ ಯೂಟ್ಯೂಬಲ್ಲಿ ನೀವು ಅರ್ನ್ ಮಾಡ್ಬೋದು. ಸೊ ನೀವೇನಾದರೂ ಇನ್ನೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಲ್ಲ ಅಂತಂದರೆ, ನಿಮಗೇನಾದರೂ ಒಂದು ಪ್ಯಾಷನ್ ಇದ್ದರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕಂತ ಹೇಳಿ, ಸೊ ರೈಟ್ ಟೈಮ್ ಇವಾಗಲೇ ಓಪನ್ ಮಾಡಿ. ಯಾಕಪ್ಪ ಅಂತಂದರೆ ಇವಾಗ ತುಂಬಾ ಕಾಂಪಿಟೇಷನ್ ಇದೆ ಯೂಟ್ಯೂಬಲ್ಲಿ. ತುಂಬ ದಿನಕ್ಕೆ ಸಾವಿರಾರು ಜನ ಯೂಟ್ಯೂಬರ್ಸ್ ಬರ್ತಾಯಿದ್ದಾರೆ. ಸೊ ಇವಾಗಲೇ ಇನ್ನೂ ಯೋಚನೆ ಮಾಡೋಕ್ಕಿಂತ ಮುಂಚೆನೇ ನೀವು ಸ್ಟಾರ್ಟ್ ಮಾಡಿಬಿಟ್ಟು ನಿಮಗೆ ದಾಸು ವೀಡಿಯೋಸ್ಗಳನ್ನು ಎಡಿಟ್ ಮಾಡಿ ನಿಮ್ಮದೇ ಆದಂಥ ಒಂದು ಕ್ರಿಯೇಟಿವಿಟಿನ ವೀಡಿಯೋಸ್ಗಳನ್ನು ಹಾಕಿ ದುಡ್ಡನ್ನು ಅರ್ನ್ ಕೂಡ ಮಾಡ್ಬೋದು. ನಿಮಗೆ ಯಾವ ರೀತಿ ಕನ್ನಡದಲ್ಲಿ ಇವಾಗ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದೆ, ತುಂಬ ವ್ಯೂಸ್ ಕೂಡ ಬರ್ತಾ ಇದೆ. ಕನ್ನಡಿಗರು ಎಲ್ಲನೂ ಯೂಟ್ಯೂಬರ್ಸ್ಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಯೂಟ್ಯೂಬ್ಗೆ ಬರ್ಬೋದು. ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬಾಯ್.